ಮಾಧ್ಯಮ ಸ್ನೇಹಿತರೆ, ಮೊನ್ನೆ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಹೋರಾಟದಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಕುಮಾರಸ್ವಾಮಿಯವರ ಬಗ್ಗೆ ಟನ್ನುಗಟ್ಟಲೆ ಕಡತಗಳೈತೆ ಅಂದಾಗ ನಮ್ಮ ಕಾರ್ಯಕರ್ತರು ಬಂದಿದ್ದರು ಅಂತ ಒಂದು ಪದ ಉಪಯೋಗಿಸಿದ್ದಾರೆ. ಜೊತೆಯಲ್ಲಿ ಅವನು ಯಾವನೋ ಒಬ್ಬ ಚೆಂಗುಲು ದೇವರು, ಯಾವುದೋ ತಾಯಿ ರಾಜರಾಜೇಶ್ವರಿ ಆಶೀರ್ವಾದ, ನಾನೊಬ್ಬ ಶಾಸಕ, ಅವ್ರ ಪದ ಬಳಕೆ. ಅವನು ಯಾವನೋ ಒಬ್ಬ ಚೆಂಗುಲು ಗವರ್ನರ್ನ ಮೀಟ್ ಮಾಡಿದ್ದಾನೆ. ಗವರ್ನರ್ನ ಮೀಟ್ ಮಾಡಿ ದೂರು ಕೊಟ್ಟಿದ್ದಾನೆ. ಪ್ರಜಾಪ್ರಭುತ್ವ ದೇಶದಲ್ಲಿ, ನಮ್ಮ ಭಾರತದ ಸಂವಿಧಾನದಲ್ಲಿ ಯಾರೇ ತಪ್ಪು ಮಾಡಿದ್ರೂ ಸಹಿ ಅದನ್ನು ಖಂಡಿಸುವಂಥದ್ದು, ದೂರು ಕೊಡುವಂಥದ್ದು ಪ್ರತಿಯೊಬ್ಬ ಭಾರತೀಯನಿಗೂ ಇರ್ತಕ್ಕಂಥ ಹಕ್ಕು. ನಾನು ಕೊಟ್ಟಿರ್ತಕ್ಕಂಥ ದೂರು ವರ್ಲ್ಡ್ ಬ್ಯಾಂಕ್ ಹೆಸರಿನಲ್ಲಿ ಸಾಲ ತಂದು 2,000 ಕೋಟಿನ ಇವರ ಲಾಭಕ್ಕೋಸ್ಕರ ಒಂದು ರಾಜಕಾಲುವೆ ಹೆಸರಿನಲ್ಲಿ ಸುಮಾರು 300ರಿಂದ 400 ಕೋಟಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಾನು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದೆ. ನಾನು ಕೊಟ್ಟಿರ್ತಕ್ಕಂಥ ದೂರು ಸುಳ್ಳು, ನಾವು ಪ್ರಾಮಾಣಿಕರು, ನಾವು ತಪ್ಪು ಮಾಡಿಲ್ಲ. ಒಬ್ಬ ಶಾಸಕ ಕೊಟ್ಟಿರ್ತಕ್ಕಂಥ ದೂರು ಸತ್ಯಕ್ಕೆ ದೂರವಾಗಿರೋದು ಅಂತ ಮಾತ್ರ ಹೇಳಿದ್ರು. ಅದನ್ನು ಬಿಟ್ಟು ಚೆಂಗ್ಲು ಅಂತ ನಾನು ದೂರು ಕೊಟ್ಟಿರೋದು ಇವತ್ತಿಗೂ ನಾನು ಅದಕ್ಕೆ ಬದ್ಧನಾಗಿದ್ದೀನಿ. ವರ್ಲ್ಡ್ ಬ್ಯಾಂಕಲ್ಲಿ ಸಾಲ ತಂದಿರೋದು ಏನು ಉದ್ದೇಶಕ್ಕೆ? ಪ್ರಕೃತಿ ವಿಕೋಪಕ್ಕೆ ಒಳಗಾಗಿರುವಂಥ ಪ್ರದೇಶ, ಸಾವು ನೋವುಗಳಾಗಿರುವಂಥ ಪ್ರದೇಶ, ಅತಿ ಹೆಚ್ಚು ಹಾನಿಗೆ ಒಳಗಾಗಿ ಸರಿಪಡಿಸಕ್ಕಾಗದೇ ಇರುವಂಥ ಪ್ರದೇಶ, ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಅನುದಾನ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಏಕಕಾಲಕ್ಕೆ ನಾವು ವರ್ಲ್ಡ್ ಬ್ಯಾಂಕಿಂದ ಲೋನ್ ತರೋವಂಥದ್ದು ಮಾಡಬಹುದು. ಉದಾಹರಣೆಗೆ ಮೊನ್ನೆ ಕೇರಳ ರಾಜ್ಯದಲ್ಲಿ ವೈನಾಡಲ್ಲಿ ಪ್ರಕೃತಿ ವಿಕೋಪಕ್ಕೆ ಹಲವಾರು ಕುಟುಂಬಗಳು ನೀರು ಪಾಲಾಗಿ, ಮನೆಗಳು ಕೊಚ್ಕೊಂಡು ಹೋಗಿ, ಜಾನುವಾರುಗಳು ಕೊಚ್ಕೊಂಡು ಹೋಗಿ, ಸಾವುಗಳು ಸಂಭವಿಸಿ, ಮತ್ತೆ ಆ ಪ್ರದೇಶನ ಸರಿಪಡಿಸೋಕ್ಕೆ ಆಗದೇ ಇರುವಂಥ ಮಟ್ಟಕ್ಕೆ ಆಗಿ ಸೇತುವೆಗಳು ಕೊಚ್ಚೋಗಿ, ರಸ್ತೆಗಳು ಕೊಚ್ಚಿ ಹೋಗಿ, ಜನಜೀವನ ಅಸ್ತವ್ಯಸ್ತ ಆಗಿ ತುಂಬ ವಿಕೋಪಕ್ಕೆ ಹೋದಂಥ ಸಂದರ್ಭದಲ್ಲಿ ವರ್ಲ್ಡ್ ಬ್ಯಾಂಕಲ್ಲಿ ಲೋನ್ ತರೋದು ಸಹಜ. ಆದರೆ ಬೆಂಗಳೂರು ನಗರ ಸಮುದ್ರ ಮಟ್ಟದಿಂದ 900 ಅಡಿಗಳಷ್ಟು ಎತ್ತರದಲ್ಲಿ ಇವತ್ತವರೆಗೂ ಬೆಂಗಳೂರು ಒಳಗಡೆ ವೈನಾಡ ಥರ ವಿಕೋಪಕ್ಕೆ ಇವತ್ತು ಒಳಗಾಗಿಲ್ಲ. ರಾಜಕಾಲುವೆಗಳ ತಡೆಗೋಡೆಗಳು, ಹಾಲಿ ಇರ್ತಕ್ಕಂಥ ತಡೆಗೋಡೆಗಳು, ಕಲ್ಲು ಕಟ್ಟಡ ತಡೆಗೋಡೆಗಳಿದೆ, ಅದನ್ನು ಪುನರ್ ನಿರ್ಮಾಣ ಮಾಡೋದಕ್ಕೆ ವರ್ಲ್ಡ್ ಬ್ಯಾಂಕಲ್ಲಿ ಸಾಲ ತಂದಿರೋದು ವಿಕೋಪದ ಹೆಸರಲ್ಲಿ. ಈ ಹೆಸರಿನಲ್ಲಿ ವರ್ಲ್ಡ್ ಬ್ಯಾಂಕ್ಗೂ ಸುಳ್ಳು ಹೇಳಿ ಸಾಲ ತಂದು ಆ ಸಾಲಕ್ಕೆ ಟೆಂಡರ್ ಕರೆದು ಇಂಥ ಒಂದು ಕ್ಷೇತ್ರ ಇಂಥ ಗುತ್ತಿಗೆದಾರರಿಗೆ ಕೊಡಬೇಕು ಅಂತ ಇವರು ಆಜ್ಞೆ ಮಾಡಿ ಅದರ ಪ್ರಕಾರ ಅವರು ಹಣ ಕೊಟ್ಟು
ಟೆಂಡರ್ಗಳಿಗೆ 5ರಿಂದ 10% ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ ಅಂತ ನಾನು ಟೆಂಡರ್ ಓಪನ್ ಆಗೋದಕ್ಕೆ ಮುಂಚಿತವಾಗಿ ನಾನು ದೂರು ಕೊಟ್ಟಿದ್ದೇನೆ. ಇಂತಿಂಥ ಕ್ಷೇತ್ರ ಇಂತಿಂಥ ಗುತ್ತಿಗೆದಾರರು ಅಂತ. ಈಗ ನಾನು ಕೊಟ್ಟಿರ್ತಕ್ಕಂಥ ದೂರು ಸತ್ಯವಾಗಿದೆ, ಟೆಂಡರ್ ಓಪನ್ ಆಗಿದೆ. ನಾನು ಯಾವ ಹೆಸರುಗಳನ್ನ ಹೇಳಿದ್ದೀನೋ ಅದೇ ಗುತ್ತಿಗೆದಾರರು ಮಾತ್ರ ಟೆಂಡರ್ನಲ್ಲಿ ಭಾಗವಹಿಸಿದ್ದಾರೆ.